ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಗೆ ಸೀಸನ್ 11ರ ಕೆಲ ಸ್ಪರ್ಧಿಗಳು ಬಂದಿದ್ದಾರೆ. ಬಿಗ್ ಬಾಸ್ ಶೋನಿಂದ ಅವರ ಜೀವನದಲ್ಲಿ ಏನು ಬದಲಾಗಿದೆ, ಬಿಗ್ ಬಾಸ್ ಶೋ ಮುಗಿಸಿ ಹೋದ್ಮೇಲೆ ಅಂತ ಅವರು 12ರ ಸ್ಪರ್ಧಿಗಳ ಜೊತೆ ಹಂಚ್ಕೋವಂಥ ಒಂದು ಟಾಸ್ಕ್ನ ಬಿಗ್ ಬಾಸ್ ಕೊಡ್ತಾರೆ. ಅದರಲ್ಲಿ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ಟು ಸುಮ್ಮನಾಗ್ತಾರೆ. ಈ ಮನೆಗೆ ಚೈತ್ರ ಕುಂದಾಪುರ, ಮೋಕ್ಷಿತಾ ಪೈ, ತ್ರಿವಿಕ್ರಮ್, ಮ್ಯಾಕ್ಸ್ ಮಂಜು ಮತ್ತು ರಜತ್ ಅವರು ಬಂದಿದ್ದಾರೆ. ಈ ಸೀಸನ್ ಮನೆಯ ರೆಸಾರ್ಟ್ ಆಗಿದ್ದು ಸೀಸನ್ 11ರ ಸ್ಪರ್ಧಿಗಳು ಅತಿಥಿಗಳಾಗಿದ್ದಾರೆ. ಸೀಸನ್ 12ರ ಸ್ಪರ್ಧಿಗಳು ವೇಟರ್, ಸಪ್ಲೈಯರ್ ಆಗಿದ್ದಾರೆ. ಈ ಟಾಸ್ಕ್ ನಡುವೆ ಮನದಾಳದ ಮಾತುಗಳನ್ನು ಹೇಳಲು ಸಮಯ ಸಿಕ್ತು. ಸೀಸನ್ 11ರಲ್ಲಿ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಪೈ ನಡುವೆ ಬೇಸರ ಇತ್ತು. ಇವರಿಬ್ಬರಿಗೂ ಸಾಕಷ್ಟು ಮನಸ್ತಾಪ ಕೂಡ ಇತ್ತು. ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವರನ್ನು ಗೋಮುಖ ವ್ಯಾಘ್ರ ಅಂತ ಕರೆದಿರ್ತಾರೆ. ತ್ರಿವಿಕ್ರಮ್ ಅವರು ಮೋಕ್ಷಿತಾರನ್ನ ಜೋಕರ್ ಅಂತಲೂ ಹೇಳಿರ್ತಾರೆ. ಆದರೆ ಹೊರಗಡೆ ಮಾತ್ರ ಕೆಲವರು ಇವರಿಬ್ಬರನ್ನ ಜೋಡಿಯಾಗಿ ನೋಡ್ತಾ ಇದ್ರು. ತ್ರಿಮೋಕ್ಷಿ ಅಂತ ಹ್ಯಾಶ್ಟ್ಯಾಗ್ ಕೂಡ ಕ್ರಿಯೇಟ್ ಮಾಡಿದ್ರು. ಬಿಗ್ ಬಾಸ್ ಟಾಸ್ಕ್ ನೀಡಿದಾಗ ಮೋಕ್ಷಿತಾ ಪೈ ಮಾತನಾಡಿದ್ದು, ಬಿಗ್ ಬಾಸ್ ಮನೆಯಲ್ಲಿ ನಾನು ಹೆಚ್ಚು ನಾಮಿನೇಟ್ ಆಗಿದ್ದೆ, ಹೀಗಾಗಿ ಫಿನಾಲೆವರೆಗೂ ಹೋಗ್ತೀನಿ ಅಂತ ಸತ್ಯವಾಗ್ಲೂ ಅಂದ್ಕೊಂಡಿರಲಿಲ್ಲ. ಕಪ್ ಗೆಲ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ, ಆದರೆ ಈ ಮನೆಯಲ್ಲಿ ಜೀವಿಸಬೇಕು ಅಂತ ನಾನು ಆಸೆ ಇಟ್ಕೊಂಡಿದ್ದೆ ಅಂತ ಹೇಳ್ತಾರೆ. ಈ ಮನೆ ಎಷ್ಟು ಕೊಟ್ಟಿದೆ ಅಂದರೆ ರಜತ್ ಆಗ ಹತ್ತರು. ಆ ಪ್ರೀತಿಯನ್ನು ಹೊರಗಡೆ ನೋಡಿದ್ವಿ, ಆಫರ್ಸ್ ಬಂದಿದೆ, ನಾನು ದೇವರ ದಯಿಂದ 2 ಸಿನಿಮಾ ಮಾಡ್ತಾ ಇದ್ದೀನಿ, ನಿಂತು ಹೋಗಿರೋ ಸಿನಿಮಾ ಕೂಡ ಈಗ ರಿಲೀಸ್ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಮೋಕ್ಷಿತಾ ಅವರನ್ನು ನೋಡಿದರೆ ಜೋಕರ್ ಅಂತ ಅನಿಸ್ತದೆ ಅಂತ ತ್ರಿವಿಕ್ರಮ್ ಅವರು ಹೇಳಿದರು. ಆದರೆ ಫಿನಾಲೆಯಲ್ಲಿ ನಾನು ಟಾಪ್ 4ರಲ್ಲಿ ಇದ್ದೆ, ಈಗ ಹೇಳ್ದೆ ಅಂತ ತ್ರಿವಿಕ್ರಮ್ ಬೇಸರ ಮಾಡ್ಕೊಳ್ಳೋದು ಬೇಡ. ಬೇರೆ ಈಗಿರುವಾಗ ಅವರನ್ನು ಯೂಟ್ಯೂಬರ್ ಒಬ್ಬರು ಕಾಂಟ್ಯಾಕ್ಟ್ ಮಾಡೋದು ಕಷ್ಟ ಇದೆ. ರಜನಿಕಾಂತ್ ಪತ್ನಿ ಲತಾ ಅವರು ತಮಿಳ್ನಾಡು